ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್. ಇವತ್ತಿನ ಡೇ ಇಷ್ಟೇ, ಇನ್ನು ಸ್ಟಾರ್ಟ್ ಆಗಿಲ್ಲ, ಆದರೂ ಫುಲ್ ಚಳಿ ಐತೆ ನೋಡಿ ಅನ್ಸುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಿನ್ನೆ ಜಾಮಿನಸ್ ಡಸ್ಟ್ಬಿನ್ ಇಲ್ಲಿದೆ, ಡಸ್ಟ್ಬಿನಿಗೆ ಹಾಕ್ತೀನಿ. ಸೊ ಇವಾಗ ಟಿಫಿನ್ ನೋಡಿದ್ರೆ ಟಿಫಿನ್ ಉಪ್ಪಿಟ್ಟೈತೆ, ಚೆನ್ನಾಗಿಲ್ಲ ನಮ್ಮ ಪಿಜಲ್ಲಿ. ಸೊ ಡೈರೆಕ್ಟ್ ಟೀ ಕುಡಿಯೋಕೆ ಹೋಗೋಣ, ಇಲ್ಲ ಹೊರಗಡೆ ಏನಿದ್ರೆ ತಿನ್ನೋಣ. ಟೀ ಶಾಪ್ ಹತ್ರ ಬಂದ್ವಿ. ಸೊ ಇವಾಗ 2 ಲೆಮನ್ ಟೀ ತಗೋಣ. ಟೀ ಬಂದಿದೆ, ಟೀ ಕುಡಿದು ಸ್ವಲ್ಪ ಕೆಲಸ ಐತೆ, ಕೆಲಸ ಮುಗಿಸೋಣ. ಮೆಜೆಸ್ಟಿಕ್ ಹತ್ರ ಹೋಗ್ಬೇಕಂತೆ, ಹೋಗಿ ಕೆಲಸ ಮುಗಿಸ್ಕೊಂಡು ಬರೋಣ. तू समझा? हाँ नहीं तू समझा नहीं. ಓಕೆ ಫ್ರೆಂಡ್ಸ್, ಟೀ ಕುಡಿದಾಯ್ತು. ಇವಾಗ ಮೆಜೆಸ್ಟಿಕ್ ಹತ್ರ ಅಲ್ಲ, ವಿಲ್ಸನ್ ಗಾರ್ಡನ್ಗೆ ಹೋಗ್ಬೇಕಂತೆ. ಯಾಕಂದರೆ ಇದು ಮೊಬೈಲ್ ಐತಲ್ಲ, ಈ ಮೊಬೈಲ್ದು ರಿವ್ಯೂ ಕೊಡ್ಬೇಕಂತೆ. ನನ್ನ ಮೊಬೈಲು ಸ್ಯಾಮ್ಸಂಗ್ ಮೊಬೈಲು. ಸೊ ಈ ಮೊಬೈಲ್ದು ರಿವ್ಯೂ ಕೊಡ್ಬೇಕಂತೆ. ರಿವ್ಯೂ ಕೊಟ್ಟು ಬಂದು ಅಲ್ಲಿ ಏನನ್ನ ತಿರ್ಕೊಂಬರೋಣ. ಯಾಕಂದರೆ ಇವತ್ತು ಮನೋಜ್ ಬೈಕ್ ಒಯ್ಯಲ್ಲ. ಸೊ ಅವ್ನ ಬೈಕ್ ನಾನು ತಗೊಂಡೋಗ್ತೀನಿ. ಅವ್ನ ಬೈಕ್ ತಗೊಂಡೋಗಿ ಅಲ್ಲಿ ರಿವ್ಯೂ ಕೊಟ್ಟು ಇನ್ನೂ ಟೈಮ್ ಇರುತ್ತೆ, ಇನ್ನೂ ಟೈಮ್ ಇದ್ದರೆ ಎಲ್ಲ ಮೆಜೆಸ್ಟಿಕ್ ಹತ್ರ ಏನೋ ನೋಡ್ಕೊಂಡು ಬರೋಣ. कौन है ये लोग? कहाँ से आते हैं? ಇವತ್ತು ಹೆಂಗಿದ್ರು ಸಂಡೇ, ಏನು ವರ್ಕ್ ಇರಲ್ಲ. ಸೊ ಅಲ್ಲೋಗಿ ಕೊಟ್ಟು ಅಲ್ಲಿ ಓನ್ಲಿ 1 ಅವರ್ ವರ್ಕ್ ಅಂತೆ. कैसे लोग रहते हैं यार यहाँ पर. 1 ಅವರ್ ಆದಮೇಲೆ ಫುಲ್ಲು ಮೆಜೆಸ್ಟಿಕ್ ಹತ್ರ ಸುತ್ತ ತಿರ್ಕೊಂಡು ವಿಧಾನಸೌಧ ಹತ್ರ ಹೋಗಿ ಬಂದು ಬರೋಣ. ಎಲ್ಲ ನಮ್ಮ ತಮ್ಮ ಇರ್ತಾನೆ, ನಮ್ಮ ತಮ್ಮನ ಕೂಡ ಮಾತಾಡ್ಸ್ಕೊಂಬರೋಣ. ಅವನು BTM ಲೇಔಟಲ್ಲಿ ಇರ್ತಾನೆ. ಸೊ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಬಂದು ಓಕೆ, ಮನೋಜ್ ಹತ್ರ ಹೆಲ್ಮೆಟ್ಟು ಮತ್ತು ಕೀ ಇಸ್ಕೊಂಡಿದ್ದಾಯ್ತು. ಸೊ ಹೋಗೋಣ ಇವಾಗ. ಮನೋಜ್ನ ಕಾಲೇಜಿಗೆ ಬಿಟ್ಟು ಬರ್ಬೇಕಂತಂದೆ. ಸೊ ಮನೋಜಿಗೆ ಕಾಲೇಜ್ ಬಿಟ್ಟು ಬರ್ತೀನಿ. ಕಾಲೇಜ್ ಒಳಗೆ ಹೋಗ್ಬೇಕಂದ್ರೆ ID ಕಾರ್ಡ್ ಕಂಪಲ್ಸರಿ. ಸೊ ID ಕಾರ್ಡ್ ತಗೊಂಡು ಮನೋಜ್ನ ಕಾಲೇಜಿಗೆ ಬಿಟ್ಟು ಬರ್ತೀನಿ. ನೋಡಿ ಗೈಸ್, ಇದೆ ನಮ್ಮ ಕಾಲೇಜ್ ಫ್ರೆಂಡ್ ಗೇಟು. ಎಷ್ಟು ಚೆನ್ನಾಗಿದೆ, ಮನೋಜ್ ಅಲ್ಲಿ ಹೋಗ್ತಿದ್ದಾನೆ. ಸೊ ಇವಾಗ ಅವ್ನು ಬಿಟ್ಟಿದ್ದಾಯ್ತು, ಡೈರೆಕ್ಟ್ PGಗೆ ಹೋಗ್ಬಿಡೋಣ. PGಗೆ ಹೋಗಿ ರೆಡಿಯಾಗಿ ವಿಲ್ಸನ್ ಗಾರ್ಡನ್ಗೆ ಹೋಗೋಣ. ಮನೋಜನ್ನು ಬಿಟ್ಟು ಬಂದಿದ್ದಾಯಿತು. ಸೊ ಟಿಫಿನ್ ಮಾಡೋಣ. ಪಿಜಾಗಿ ಟಿಫಿನ್ ಚೆನ್ನಾಗಿಲ್ಲ ಅಂತ ಹೆಂಗಿದ್ರು ಒಂದು ಟಿಫಿನ್ ಮಾಡೋಣ, ಬನ್ನಿ, ದೋಸೆ ತಿನ್ನೋಣ. ಓಕೆ ಗೈಸ್, ಟಿಫನ್ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಇವಾಗ ರೆಡಿಯಾಗಿ ಹೋಗ್ಬಿಡೋಣ. ಓಕೆ ಗೈಸ್, ಎಲ್ಲ ರೆಡಿಯಾಗಿದ್ದಾಯಿತು. ಇವಾಗ ಮೆಜೆಸ್ಟಿಕ್ ಹೋಗೋಣ, ಅಲ್ಲಿಂದ ವಿಲ್ಸನ್ ಗಾರ್ಡನ್ ಹೋಗೋಣ. ನಾನು ಬೈಕ್ ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ನಿನ್ನೆ ವ್ಲಾಗ್ ನೋಡಿ ನಮ್ಮ ಅಮ್ಮ ಫುಲ್ ಕ್ಲಾಸ್ ತಗೊಂಡ್ರು. ನಿಮ್ಮಿಂದಾನೆ ದೇಶ ಹಾಳಾಗ್ತಿರೋದು. ಹೋಗ್ರೋ ಬರ್ಕಿ ನನ್ನ ಮಕ್ಕಳ್ರ. ನಿನ್ನೆ ವ್ಲಾಗ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಲಿಂಕ್ ನೋಡ್ರಿ. ಫುಲ್ಲು ಕ್ಲಾಸ್ ತಗೊಂಡ್ರು. ಸೊ ಇವಾಗ ಬಸ್ಸಲ್ಲೇ ಹೋಗೋಣ, ಸುಮ್ಮನೆ ಯಾಕೆ. ಗೈಸ್, ನಾವು ವ್ಲಾಗ್ ಮಾಡ್ಕೊಂಡು ಹೋಗಿದ್ದು ನೋಡಿ, ಹುಡುಗರು ಹಿಂದೆ ಐ ಡಿ ಹೆಸರೇನು ಅಂತ ಕೇಳ್ತಿದ್ದಾರೆ ಗೈಸ್. ಫುಲ್ ಫೇಮಸ್ ಆಗ್ಬಿಡ್ತೀನಿ ಇನ್ನು ಸ್ವಲ್ಪ ದಿವಸ. तरीका है भीख मांगने का. ಗೈಸ್, ಇದೆ ಅವತ್ತು ಸಿಮ್ ಪೋರ್ಟ್ ಮಾಡಿಸಿದ್ನಲ್ಲ, ಅವತ್ತು ಕೊಟ್ಟಿದ್ದು. ಇದನ್ನ ಯೂಸ್ ಮಾಡಿಲ್ಲ, ಇವತ್ತು ಯೂಸ್ ಮಾಡಿ ಟೆಸ್ಟ್ ಮಾಡೋಣ ಬನ್ನಿ. ಚೆನ್ನಾಗೈತೋ ಇಲ್ಲ ಫೇಕ್ ಕೊಟ್ಟಾರೋ ಇಲ್ಲ ವರ್ಕೇ ಆಗಲ್ಲ ಗೊತ್ತಿಲ್ಲ. ಸೊ ಇವತ್ತು ಯೂಸ್ ಮಾಡೋಣ ಬನ್ನಿ. ಗೈಸ್, ಬಸ್ ಸ್ಟಾಪ್ ರೀಚ್ ಆದೆ. ಇಲ್ಲೊಂದು ಬಸ್ ಸ್ಟಾಪ್ ಐತೆ, ಇಲ್ಲೊಂದು ಬಸ್ ಸ್ಟಾಪ್ ಐತೆ. ಇವು 2 ಕಡೆ ಮೆಜೆಸ್ಟಿಕ್ ಹೋಗೋ ಬಸ್ ಬರುತ್ತೆ. ಈ ಕಡೆ ಸೈಡಿಂದ ಹೋದರೆ ಯಲಹಂಕ ಮೇಲೆ ಹೋಗ್ತೀನಿ, ಯಲಹಂಕ ಹೆಬ್ಬಾಳ ಮೇಲೆ ಹೋಗ್ತೀನಿ. ಈ ಕಡೆ ಸೈಡ್ ಹೋದರೆ ಎಣ್ಣೂರು ಮೇಲೆ ಹೋಗ್ತೀನಿ. ಸೊ ಯಾವ ಬಸ್ ಫಸ್ಟ್ ಬರುತ್ತೆ ಆ ಬಸ್ಸಿಗೆ ಏರ್ಕೊಂಡು ಹೋಗ್ಬಿಡ್ತೀನಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓಕೆ ಗೈಸ್, ಎಣ್ಣೂರು ಮೇಲೆ ಹೋಗೋ ಮೆಜೆಸ್ಟಿಕ್ ಬಸ್ ಬಂತು. ಸೊ ಇವಾಗ ಆ ಬಸ್ಸಾಗೆ ಹೋಗ್ಬಿಡೋಣ. ಓಕೆ ಗೈಸ್, ಇವಾಗ ಬಸ್ ಪಾಸ್ ತಗೋಬೇಕು. ಇದು ಮೊನ್ನೆ ತಗೊಂಡಿದ್ದು ಬಸ್ ಪಾಸ್, ಇದು ಯೂಸ್ ಇಲ್ಲ, ಅರ್ಧ ಹಾಕೋದು. ಸೊ ಇವಾಗ ಒಂದು ಆಧಾರ್ ಕಾರ್ಡ್ ತೋರಿಸಿ ಇವತ್ತೊಂದು ಬಸ್ ಪಾಸ್ ತಗೊಂಬಿಡೋಣ. ಇವತ್ತು ಬಸ್ ಪಾಸ್ ಅಂದರೆ ಎಲ್ಲಿ ಬೇಕಾದ್ರೆ ತಿರುಗ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಗೈಸ್, ಇವಾಗ ಮೆಜೆಸ್ಟಿಕ್ ಹೋಗ್ತಿಲ್ಲ, ಯಾಕಂದರೆ ಮೆಜೆಸ್ಟಿಕ್ ಹೋದರೆ ಲೇಟ್ ಆಗುತ್ತೆ. ಸೊ ಇಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಇಳಿದೀನಿ. ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಇನ್ನೊಂದು ಬಸ್ ಏರ್ಕೊಂಡು ಹೋಗ್ಬೇಕು, ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹೋಗ್ಬೇಕು. ಟೋಟಲ್ ಇನ್ನೂ 2 ಬಸ್ ಚೇಂಜ್ ಮಾಡಬೇಕು. ಗೈಸ್, ಬಸ್ ಇಳಿದಿದ್ದಾಯ್ತು. ಇನ್ನು 1 ಕಿಲೋಮೀಟ್ರ್ ವಾಕ್ ಮಾಡಬೇಕು. 1 ಕಿಲೋಮೀಟ್ರ್ ವಾಕ್ ಮಾಡಿದರೆ ಕಂಪನಿ ಬರುತ್ತೆ. ಯಾವುದೋ ಟೆಂಪಲ್ ಇದೆ, ಅಲ್ಲಿ ನೋಡಿ ಕಾಣಿಸುತ್ತೆ ಹೆಂಗೈತೆ ಅಂತ. ಅಲ್ಲೋಗಿ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ನೋಡಿ ಯಾವ ದೇವಿ ದೇವಸ್ಥಾನ ಇದೆ. ಇಲ್ಲಿ ರೀಚ್ ಆಗಿದ್ದಾಯ್ತು. ಕಾಲ್ ಮಾಡಿದ್ದೆ, ಅವ್ರು ಬರ್ತೀನಿ ಅಂತಂದ್ರು. ನೋಡೋಣ ಏನಂದ್ರೆ. सब क्या देखना पड़ रहा है. अच्छा है मैं अंधा हूँ. ಜಸ್ಟ್ ನಾವು ಎಲ್ಲ ಆಯಿತು. ಸರ್ ಇವತ್ತಿನ ಡೇ, ಇವತ್ತಿನ ವರ್ಕ್ ಬಂದಿರೋದೆಲ್ಲ ಮುಗೀತು. ಸೊ ನೆಕ್ಸ್ಟ್ ಏನಿದ್ರೆ ಅಲ್ಲಿಗೆ ಹೋಗೋಣ. ಇಲ್ಲ ನಮ್ಮ ತಮ್ಮಂದಾಗ ಹೋಗಿ ಬರೋಣ. ನಮ್ಮ ತಮ್ಮ ಇಲ್ಲೇ ಇರ್ತಾನೆ, ನಮ್ಮ BTM ಲೇಔಟ್ ಹತ್ರ. ಸೊ ಅವನ ಹತ್ರ ಹೋಗಿ ಬಂದ ಗೈಸ್. ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಯಿತು. ಬಸ್ಸಿಗೆ ವೇಟ್ ಮಾಡ್ತಿದ್ದೀನಿ. ಇವತ್ತು ಚಿಕ್ಕಪೇಟೆ ಹೋಗೋಣ. ಸಂಡೇ ಮಾರ್ಕೆಟ್ ಇರುತ್ತಾ ಅಂತಂದರೆ, ಬಟ್ ಟೈಮ್ ಅವಲ್ಲಿ 2 o'clock ಆಗಿದೆ. ಸಂಡೇ ಮಾರ್ಕೆಟ್ ಏನಿರಲ್ಲ, ಎಲ್ಲ ಮುಗಿದಿರುತ್ತೆ ಆವಾಗಲೇ.
ಮುಗ್ದಿರುತ್ತಂತಲ್ಲ, ಅವೆಲ್ಲ ಜನರು ಜಾಸ್ತಿ ಬಂದು ಹೋಗ್ಬಿಟ್ಟಿರ್ತಾರೆ. ಸೊ ಸಂಘ ಮಾರ್ಕೆಟ್ಗೆ ಏನು ಹೋಗೋದು ಬೇಡ. ಸೊ ಇವಾಗ ಡೈರೆಕ್ಟ್ ಶಿವಾಜಿನಗರ ಹೋಗೋಣ. ಶಿವಾಜಿನಗರ ನೋಡ್ಕೊಂಡು ಹಾಗೆ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಎಲ್ಲಿ ಹೋಗುವಾಗ ಅಲ್ಲಿ ಹೋಗೋಣ. ಹೆಂಗಿದ್ರು ಬಸ್ ಪಾಸ್ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ತಿರುಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಒನ್ ಡೇ ಪೂರ್ತಿ ಏನು ಬೇಕಾದ್ರೂ ಮಾಡ್ಬೋದು. ಫ್ರೆಂಡ್ಸ್, ಶಿವಾಜಿನಗರ ಹೋಗಲಿಲ್ಲ, ಮೆಜೆಸ್ಟಿಕ್ ಬಂದೆ. ಯಾಕಂದರೆ ಶಿವಾಜಿನಗರ ಬಸ್ಗಿಂತ ಮೆಜೆಸ್ಟಿಕ್ ಬಸ್ ಫಸ್ಟ್ ಬಂತು, ಅದಕ್ಕೆ ಅದು ಏರ್ಬಿಟ್ಟೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ನೋಡೋಣ. ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀನಿ ಅಂತ, ಬಟ್ ಎಲ್ಲಿಗೆ ಹೋಗ್ತೀನಿ ನೋಡೋಣ. ಗೈಸ್ ಅಲ್ಲಿ ನೋಡಿ ಗೈಸ್, ಬಸ್ ಕ್ಲೀನ್ ಮಾಡ್ತಿದ್ದಾರೆ. ಬಸ್ ಕ್ಲೀನಿಂಗ್ ಬರ್ತಿಲ್ಲ, ಮೆಜೆಸ್ಟಿಕ್ ಹತ್ರನೇ ಇದೆ. ಗೈಸ್ ಬಸ್ ಇಳಿದಾಯ್ತು, ಮೆಜೆಸ್ಟಿಕ್ಕಿಂದ ಬಂದಿದ್ದಾಯ್ತು. ಇವಾಗ ಎಲ್ಲಿದ್ದೀನಿ ಅಂತಂದರೆ ವಿಧಾನಸೌಧ ಮುಂದೆ ಇದ್ದೀನಿ ಗೈಸ್. ನಾಳೆ ಹೆಂಗಿದ್ರು ರಿಪಬ್ಲಿಕ್ ಡೇ ಐತೆ, ಫುಲ್ಲು ನಡೀತಿದೆ ವರ್ಕಿಂಗ್, ಲೈಟಿಂಗ್ಸ್ ಎಲ್ಲ ಇರುತ್ತೆ. ನಾಳೆ ಬರೋಕ್ಕಾಗಲ್ಲ. ಸೊ ಇವತ್ತೇ ಬಂದ್ಬಿಡಿ ನೋಡಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ನಾಳೆ ಫುಲ್ ಲೈಟ್ ಶೋ ಇರುತ್ತೆ, ಫುಲ್ಲು ನೈಟೆಲ್ಲ ಕಲರ್ ಲೈಟ್ ಶೋ ಇರುತ್ತೆ. ಒಂದ್ಸತ ಬಂದಿದ್ದೆ, ಬಟ್ ನಾಳೆ ಬರೋಕ್ಕಾಗಲ್ಲ. ಒಳಗಡೆ ಬಿಡ್ತಾರೆ ಅಂದಿದ್ರು ಗೈಸ್, ಬಟ್ ಇವಾಗ ಒಳಗಡೆ ಬಿಡ್ತಿಲ್ಲ. ಬಿಡ್ತಿದ್ದಾರೆ, ಹೋಗಿ ಬರೋಣ ಗೈಸ್. ಜನರು ಮಾತ್ರ ಫುಲ್ ಅದರ ಗೈಸ್. ಇವತ್ತು ಡೈಲಿ ಇರ್ತಾರೆ, ಇವತ್ತು ಅಂತಲ್ಲ ಡೈಲಿ ಇರ್ತಾರೆ ನೋಡಿ. ಒಳಗೆ ಹೋಗಿ ಬಂದಿದ್ದಾಯ್ತು ಗೈಸ್. ಒಳಗೆ ಹೋಗ್ಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ನಂಬರು, ನಮ್ಮ ಹೆಸರು ಎಲ್ಲ ಬರ್ಕೊಂತಾರೆ ಸೆಕ್ಯೂರಿಟಿ ಹತ್ರನೇ. ಒಳಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಸೊ ವೀಡಿಯೋ ಮಾಡಿಲ್ಲ. ಆಯ್ತು ಗೈಸ್, ಇವಾಗ ತಿನ್ನೋಕೆ ಹೋಗೋಣ. ವಿಧಾನಸೌಧ ನೋಡಿದ್ದಾಯ್ತು, ಇವಾಗ ಊಟ ಮಾಡೋಣ ಗೈಸ್. ಏರ್ಪೋರ್ಟ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೈಕೋರ್ಟ್ ಮುಂದೆ ಪಾಸ್ತಾ ಮಾಡ್ತಾರಂತೆ, ರೀಲ್ಸ್ ಬರ್ತಿತ್ತು ಗೈಸ್ ಯಾವಾಗಲೂ. ಸೊ ಇವಾಗ ಹೈಕೋರ್ಟ್ ಮುಂದೆ ಹೋಗೋಣ. ಪಾರ್ಕಿಂಗಲ್ಲಿ ಪಾಸ್ತಾ ಮಾಡ್ತಾರಂತೆ, ನೋಡಿ ತಿಂದು ಬರೋಣ. ಒಂದ್ಸಲ ತಿಂದಿಲ್ಲ, ನೆಕ್ಸ್ಟ್ ಇವತ್ತು ಹೋಗಿ ತಿಂದು ಬರೋಣ. ಸಾರಿ ಗೈಸ್, ಇವತ್ತು ಪಾಸ್ತಾ ಕೂಡ ಸಿಕ್ಕಿಲ್ಲ, ಯಾಕಂದರೆ ಇವತ್ತು ಸಂಡೇ, ಪಾಸ್ತಾ ಶಾಪ್ ಕ್ಲೋಸ್ ಇದೆ. ಸೊ ಬೇರೆ ಕಡೆ ಎಲ್ಲಾನು ಊಟ ಮಾಡೋಣ. ಇವಾಗ ಡೈರೆಕ್ಟ್ PG ಹೋಗೋಣ, ಇಲ್ಲಾಂದರೆ ಆನ್ ದ ವೇ ಏನೇನು ಸಿಕ್ಕರೆ ನೋಡ್ಕೊಂಡು ಹೋಗೋಣ. ಟೈಮ್ ಅರೌಂಡ್ 3:30 ಆಗಿ ಬಂತು. ಸುತ್ತಮುತ್ತ ಒಂದು ಹೋಟ್ಲು ಕಾಣಿಸ್ತಿಲ್ಲ ಊಟ ಮಾಡೋಣ ಅಂತಂದರೆ. ಇನ್ನೂ ಯಾವಾಗ ಎಲ್ಲಿಗೆ ಹೋಗೋಕ್ಕೆ ಗೊತ್ತಾಗ್ತಿಲ್ಲ. ವಿಧಾನಸೌಧ ದಾಟಿ ಬಂದಿದ್ದಾಯ್ತು, ಹೋಟ್ಲಂತೂ ಕಾಣಿಸ್ತಿಲ್ಲ. ಇವತ್ತು ಸಂಡೇ ಫುಲ್ಲು ಕ್ಲೋಸ್ ಇದೆ. ಸೊ ನೋಡೋಣ. ಅಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ, ಅದು ಕೂಡ ಕ್ಲೋಸು, ಫುಲ್ಲು ಎಲ್ಲ ಕ್ಲೋಸ್. ಇವಾಗ ಬಸ್ ಇಳ್ಕೊಂಡು ಎಣ್ಣೂರಿಗೆ ಬಂದೀನಿ. ಸೊ ಇಲ್ಲಿ ಎಳ್ನೂರಲ್ಲಿ ಏನಾನ ತಿನ್ನೋಣ ಬನ್ನಿ. ಊಟ ಮಾಡಿದ್ದಾಯಿತು. ಸೊ ಇವಾಗ ಮತ್ತೆ ರಿಟರ್ನ್ ಹೋಗ್ಬಿಡೋಣ ಬನ್ನಿ. ಡೈರೆಕ್ಟ್ ನಮ್ಮ PGಗೆ ಹೋಗ್ಬಿಡೋಣ, ಇಲ್ಲ ಬಾಗ್ಲೂರಿಗೆ ಹೋಗೋಣ. ಎಲ್ಲ ಇತ್ತು. ಇವಾಗ ರಿಲಯನ್ಸಿಗೆ ಬಂದಿದ್ದೀನಿ. ರಿಲಯನ್ಸಲ್ಲಿ ಸ್ವಲ್ಪ ಏನಿದೆಯಪ್ಪ, ಪರ್ಫ್ಯೂಮ್ ನೋಡೋದು. ಸೊ ಪರ್ಫ್ಯೂಮ್ ನೋಡೋಕೆ ಬಂದಿದ್ದೀನಿ, ಯಾವ್ದು ಚೆನ್ನಾಗಿತ್ತು ಅದು ತಗೊಂತೀನಿ. ಬಾಗ್ಲೂರು ರೀಚ್ ಆಗಿದ್ದಾಯಿತು, ರಿಲಯನ್ಸಲ್ಲಿ ತಗೊಂಡಿದ್ದಾಯಿತು. ಸೊ ಇವಾಗ ಟೀ ಕುಡಿಯೋಕೆ ಹೋಗೋಣ ಬನ್ನಿ. ಟೀ ಕುಡಿಯೋಕೆ ಹೋಗೋಣ ಅಂದರೆ ಟೀ ಶಾಪ್ ಬಂದಿದೆ ಗೈಸ್. ಟೀ ಕುಡಿಯೋಕ್ಕಾಗಲ್ಲ, ಅಲ್ಲೋಡಲ್ಲಿ ಮನೆ ನೋಡಿ ಗೈಸ್. ಅವ್ನು PGಯಿಂದ ಕರೆಕ್ಟ್ 8 o'clock 6 o'clock ಬಾ ಅಂತಂದಿದ್ದೆ. ಇವಾಗ ಬರ್ತಾನೆ, ಅವ್ನು ಫೋನ್ ಮಾತಾಡೋಕ್ಕಿಂತ ಬರ್ತಾನೆ ಯಾರ ಜೊತೆ. ಓಕೆ ಗೈಸ್, ಇವಾಗ ಸದ್ಯಕ್ಕೆ ಟೀ ಇಲ್ಲ, ವಾಪಸ್ ಹೋಗ್ತಿದೆ ಈಗ ಸರ್. ಫ್ರೆಂಡ್ಸ್, PG ರೀಚ್ ಆಗಿದ್ದಾಯಿತು, ಎಲ್ಲ ಮುಗೀತು ಗೈಸ್. ಇವತ್ತಿನ ಡೇ ಮುಗೀತು. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಫ್ರೆಶ್ ಆಗಿ ರೆಸ್ಟ್ ಮಾಡಿಬಿಡ. ನೋಡಿ ಗೈಸ್, ಇವನು ಸುಮ್ಮನೆ ಕುಂದಿರ್ಲಾರ್ದ NCC ಕ್ಯಾಪ್ನ ಮುರಿದಾನೆ. ಫುಲ್ಲು ಫೆದರ್ ಎಲ್ಲ ಕೆಳಗಡೆ ಎಲ್ಲ. ಇವಾಗ ಅದು ಹಾಕ್ಕೊಂಡು ಗುಚ್ಚಕ್ಕೊಂಡು ಕುತ್ಕೊಂಡಿವಿ ನೋಡಿ ಗೈಸ್. ಸಾಂಗ್ ಹಾಕ್ಕೊಂಡು ಗುಚ್ಚಕ್ಕೊಂಡು ತಲೆ ಕರ್ಕೊಂತಾನೆ, ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ. ಬೆಳಿಗ್ಗೆಲ್ಲ ತಿರುಗಿದ್ದಾಳೆ ಸರ್. ಬಂದು ಮಲ್ಕೊಂಡು ಅನ್ಕೊಂಡಿದ್ದೆ. ಮಲ್ಕೊಂಡ ತಕ್ಷಣ ಮನೋಜ್ ಫೋನ್ ಮಾಡಿದ. ಸೊ ಅಲ್ಲಿ ಹೋಗಿ ಒಂದು ಇದು ಕಿತ್ತೋಗಿತ್ತು, ಅದನ್ನು ಹಂಗೆ ಮತ್ತೆ ಬಂದು ಮಲ್ಕೋಣ ಅಂತಂದರೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಫೋನ್ ಮಾಡಿದರು. ಸೊ ಅವ್ರ ಜೊತೆನೂ ಮಾತಾಡಿದ್ದಾಯಿತು. ಹಂಗೆ ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಹೋಯ್ತಂದರೆ ಊಟ ಟೈಮ್ ಆಗುತ್ತೆ. ಸೊ ಊಟ ಮಾಡಿ ಡೈರೆಕ್ಟ್ ನೈಟ್ ಮಾಡ್ಕೊಂಬಿಡೋಣ. ಓಕೆ ಫ್ರೆಂಡ್ಸ್, ಹೋಗಿ ಊಟ ಮಾಡ್ಕೊಂಬರೋಣ. ಊಟ ಏನೋ ಚಿತ್ರಾನ್ನ ಮತ್ತು ಬನಾನ ಇದೆ ಅಂತೆ, ತಿಂದ್ಕೊಂಬರೋಣ. ಓಕೆ, ಊಟ ಮಾಡಿದ್ದಾಯಿತು, ಎಲ್ಲ ಆಯಿತು. ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಅಂತಂದ ಮನೋಜ. ಸೊ ಒಂದು ರೌಂಡ್ ವಾಕಿಂಗ್ ಹೋಗಿ ಬರ್ತೀವಿ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.